ಒಮ್ಮೆ ದಾವಣಗೆರೆಯಲ್ಲಿ ಒಂದು ಮಕ್ಕಳ ಕಾರ್ಯಕ್ರಮ ಇರುತ್ತೆ. ಜಿ ಪಿ ರಾಜರತ್ನಂ ಅವರು ಮುಖ್ಯ ಅತಿಥಿಗಳಾಗಿ ಹೋಗಿರ್ತಾರೆ. ಜಿ ಪಿ ರಾಜರತ್ನಂ ಅವ್ರದ್ದು ಒಂದು ವಿಶೇಷ ಅಭ್ಯಾಸ ಏನಪ್ಪ ಅಂತಂದರೆ, ಅವರನ್ನು ಯಾರೇ ಕಾರ್ಯಕ್ರಮಕ್ಕೆ ಕರೆದರೂ ಕೂಡ ಅವರ ಪುಸ್ತಕಗಳನ್ನು ಅವರು ತೊಗೊಂಡು ಹೋಗ್ತಾಯಿದ್ರು. ಆಯೋಜಕರಿಗೆ ಹೇಳ್ತಾಯಿದ್ರು, ಪುಸ್ತಕಗಳನ್ನು ನೀವು ಮಾರಿಕೊಡಬೇಕು. ಸಂಭಾವನೆ ಅಂತ ಏನೂ ಕೇಳ್ತಿರಲಿಲ್ಲ, ಆದರೆ ಪುಸ್ತಕಗಳನ್ನು ಮಾರಿಕೊಡಬೇಕು ಅನ್ನೋದು ಒಂದು ಷರತ್ತು. ದಾವಣಗೆರೆಯಲ್ಲಿ ಕೂಡ ಇದೇ ರೀತಿ ಆಯಿತು. ಅವರು ತಂದ ಪುಸ್ತಕಗಳು ಸಾಕಷ್ಟು ಮಾರಾಟವಾಯಿತು. ಆಯೋಜಕರು ಹೇಳ್ತಾರೆ, ಸರ್ ಇನ್ನೊಂದಷ್ಟು ಪುಸ್ತಕ ನೀವು ತಂದಿದ್ದಿದ್ರೆ ಅದು ಮಾರಾಟ ಆಗ್ತಾಯಿತ್ತು. ಒಂದು ಕೆಲಸ ಮಾಡಿ, ನಾಳೆ ಏನಾದರೂ ಮಾಡಿ ತರಿಸ್ಲಿಕ್ಕಾದರೆ ತರಿಸ್ಬಿಡಿ ಸರ್ ಅಂತಾರೆ. ಇವರು ತಕ್ಷಣ ಅವರ ಬಂಧು ಒಬ್ಬರಿಗೆ ಫೋನ್ ಮಾಡ್ತಾರೆ. ಅವರು ರಾತ್ರಿ ಬಸ್ನಲ್ಲಿ ಹೊರಟು ಬೆಳಿಗ್ಗೆ ದಾವಣಗೆರೆಗೆ ಪುಸ್ತಕಗಳನ್ನು ತೊಗೊಂಡು ಬರ್ತಾರೆ. ಮಾರನೇ ದಿವಸ ಕೂಡ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಮಾರಾಟ ಬಹಳ ಜೋರಾಗಿ ನಡೆಯುತ್ತೆ. ಅಲ್ಲಿ ಒಬ್ಬ ಹುಡುಗ ಒಂದು ಪಾತ್ರೆಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ನಿಂತಿರ್ತಾನೆ. ಪುಸ್ತಕಗಳ ಮಾರಾಟ ನಡೀತಾ ಇರುವಾಗ ರಾಜರತ್ನಂ ಬಳಿ ಬಂದು ಕೇಳ್ತಾನೆ, ಸರ್ ನಾನು ಒಬ್ಬ ಭಿಕ್ಷಾನ್ನದ ಹುಡುಗ ಸರ್, ನನ್ನ ಹತ್ರ ದುಡ್ಡಿಲ್ಲ ಸರ್, ಆದರೆ ನೀವು ಬರೆದಿರೋ ಎಲ್ಲ ಹಾಡುಗಳನ್ನು ನಾನು ಬಾಯ್ಪಾಠ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲ ಹಾಡುಗಳನ್ನು ಹೇಳ್ತೀನಿ, ನಿಮ್ಮ ಪುಸ್ತಕ ಓದಬೇಕು ಅಂತ ನನಗೆ ಭಾಳ ಆಸೆ ಇದೆ, ನನಗೂ ಒಂದು ಪುಸ್ತಕ ಕೊಡ್ತೀರಾ ಸರ್ ಅಂತ ಕೇಳ್ತಾನೆ. ಆವಾಗ ರಾಜರತ್ನಂ ಅವರು, ಆಯಿತು ನನ್ನ ಹಾಡುಗಳನ್ನೆಲ್ಲ ಹೇಳ್ತೀನಿ ಅಂತೀಯಲ್ಲ, ಯಾವುದಾದ್ರೂ ಒಂದು ಹಾಡು ಹೇಳು ನೋಡೋಣ ಅಂತ ಹೇಳ್ತಾರೆ. ಆವಾಗ ಹುಡುಗ ರಾಗವಾಗಿ ಏರು ದನಿಯಲ್ಲಿ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ, ಇದು ರಾಜರತ್ನಂ ಅವರ ಬಹಳ ಪ್ರಖ್ಯಾತವಾದಂತಹ ಒಂದು ಹಾಡು, ಶಿಶುಗೀತೆ. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾನೆ, ಸೊಗಸಾಗಿ ಹೇಳ್ತಾನೆ. ರಾಜರತ್ನಂ ಅವರ ಕಣ್ಣಲ್ಲಿ ನೀರು ಬರುತ್ತೆ. ಒಂದು 5-6 ಪುಸ್ತಕಗಳನ್ನು ತಗೊಂಡು ಆ ಹುಡುಗನಿಗೆ ಕೊಟ್ಟು ಹೇಳ್ತಾರೆ, ಮಗು ಇನ್ನು ಮೇಲೆ ಹುಡುಗ ಅಂತ ಮಾತ್ರ ಹೇಳು, ಭಿಕ್ಷಾನ್ನದ ಹುಡುಗ ಅಂತ ಹೇಳಬೇಡ ಅಂತ. ಅಂತಹ ಸಹೃದಯಿ ಜಿ ಪಿ ರಾಜರತ್ನಂ ಅವರು.